ಅಂದರೆ ಫ್ಯಾಮಿಲಿ ಅಂದರೆ ನೀವು ಟೋಟಲಾಗಿ ಅದನ್ನು ಹೇಳಿಲ್ಲ ನೀವು ಎಷ್ಟು ಜನ ಟೋಟಲಾಗಿ? ನಾವು 5 ಜನ ಗಂಡು ಮಕ್ಕಳು. 5 ಜನ. ಏನೇನು ಮಾಡ್ತಿದ್ದಾರೆ ನಿಮ್ಮ ಅಂದರೆ ನೀವು ಎಲ್ಲಿ ಎರಡನೇವರ ಮೂರನೇವರ? ನಾನು ಕೊನೆಯವನು. ಲಾಸ್ಟ್ ಅಂದರೆ ಲಾಸ್ಟ್ ಮಗನಿಗೆ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಜಾಸ್ತಿ ಪ್ರೀತಿ ಅಂತ ಹೇಳ್ತಾರೆ. ಇದೆ, ನನಗೆ ಎಲ್ಲರ ಕಡೆಯಿಂದನೂ ಪ್ರೀತಿ ಸಿಕ್ತು. ಮೊದಲನೇ ಅಣ್ಣ ಅವರು BCom ಗ್ರ್ಯಾಜುಯೇಟ್, ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಇವಾಗ ಸಪ್ರೇಟ್ ಆಗಿದ್ದಾರೆ. ಎರಡನೇ ಅಣ್ಣ ಹಿ ಈಸ್ AVP, ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟ್ ಇನ್ JP Morgan. ಹಿ ಈಸ್ ಡೂಯಿಂಗ್ ರಿಯಲಿ ಗುಡ್. ಅವರು ಸರ್ಜಾಪುರ ಸೈಡಲ್ಲಿ ಇರ್ತಾರೆ. ಮೂರನೇ ಅಣ್ಣ PhD ಹೋಲ್ಡರ್, ಅವರು ಇವಾಗ ಯಾವುದೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಇದ್ದಾರೆ. ನಾಲ್ಕನೇ ಅಣ್ಣ ಈಸ್ ಅನ್ ಏರೋಸ್ಪೇಸ್ ಇಂಜಿನಿಯರ್, ಇದು BGS ಕನ್ಸ್ಟ್ರಕ್ಷನ್ಸ್ ಅಂತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಮುಂಚೆ. ಬಟ್ ಈಗ ಹಿ ಈಸ್ ರನ್ನಿಂಗ್ ಅ ಜಿಮ್. ನಮ್ದೊಂದು ಜಿಮ್ ಇದೆ ನಾಗರಬಾವಿಯಲ್ಲಿ. ನೀವೆಲ್ಲ ಜಿಮ್ ಪೋಸ್ಟ್ ಆಗ್ತಾ ಇರ್ತೀರಲ್ಲ ಅಲ್ಲಿಂದ? ಹಾಂ, ಅಲ್ಲಿಂದ ನಾಗರಬಾವಿಯಲ್ಲಿ ಜ್ಯೂಸ್ ಫಿಟ್ನೆಸ್ ಅಂತ ಜಿಮ್ ಇದೆ. ಚೆನ್ನಾಗಿದೆ, ಸಿಂಪಲ್ ಆಗಿ ಇಟ್ ವರ್ಕ್ಸ್. ಆ್ಯಂಡ್ ಮಕ್ಕಳ ಜೊತೆ ಆಟ ಆಡ್ತಿರೋದೆಲ್ಲ ಆಗ್ತಾ ಇರ್ತಾರೆ, ಅದೆಲ್ಲ ನಿಮ್ಮ ಅಣ್ಣವ್ರ ಮಕ್ಕಳದ ಏನು? ನನ್ನ ಮಗು ಜೊತೆ, ಅದು ನಮ್ಮ ಅಣ್ಣನ ಮಗು, ಅದು ಮೂರನೇ ಅಣ್ಣನ ಮಗು. ಹೌದು, ನೋಡಿದ್ದೀನಿ. ಬಟ್ ಇದೆಲ್ಲ ಓಕೆ, ಇದೆಲ್ಲ ನಡೀತು, ಸಾಂಗು ಎಲ್ಲ ಆಯಿತು. ನೆಕ್ಸ್ಟ್ ಬರೋದಾದರೆ ನೀವು ಇಷ್ಟು ದಿನದ ನಿಮ್ಮ ಒಂದು ಜರ್ನಿಯಲ್ಲಿ ಫಿಲ್ಮ್ಗೆ ಹೋಗೋಂಥ ಆಸೆ ಅಂತೂ ಇದೆ. ಬಟ್ ಯಾರ್ಯಾರನ್ನ ಇಷ್ಟವರೆಗೂ ಮೀಟ್ ಮಾಡಿದ್ದೀರಾ ಫಿಲ್ಮ್ ಫೀಲ್ಡಲ್ಲಿ? ಸುದೀಪ್ ಸರ್ನ ಮೀಟ್ ಮಾಡಿದ್ದೀನಿ. ತುಂಬ ಹೊತ್ತು ಏನಾದರೂ ಗೈಡೆನ್ಸ್ ತಗೊಂಡ್ರ ಅವರಿಂದ? ಏನು ಹೇಳಿದ್ರು ಅವರು? ಹಿ ಈಸ್ ವೆರಿ ಪ್ರಾಕ್ಟಿಕಲ್. ಸೊ ನಾನು ಗೈಡೆನ್ಸ್ ಕೇಳಲಿಲ್ಲ, ಅವ್ರು ಹೇಳಲಿಲ್ಲ. ಬಟ್ ನಂದು ಜಾಸ್ತಿ ಪ್ರಶ್ನೆ ಅವ್ರದ್ದು ಡೈರೆಕ್ಷನ್. ಸುದೀಪ್ ಸರ್ ಆಲ್ಸೋ ಹ್ಯಾಸ್ ರಿಯಲಿ ಗುಡ್ ಡೈರೆಕ್ಷನ್ ಸ್ಕಿಲ್ಸ್, ಸಿಕ್ಕಾಪಟ್ಟೆ ಒಳ್ಳೆ ಸ್ಕಿಲ್ಸ್ ಇದೆ ಅವ್ರಿಗೆ. ಸೊ ಅವ್ರ ಜೊತೆ ನಾನು ಕೂತ್ಕೊಂಡು ಮಾತಾಡಬೇಕಾದ್ರೆ ಅದೇ ಅನ್ನಿಸ್ತು. ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದ್ದೆ, ಇನ್ಯಾವತ್ತೂ ನಾವು ಸುದೀಪ್ ಸರ್ನ ಡೈರೆಕ್ಟರ್ ಆಗಿ ನೋಡಲ್ವಾ ಅಂತ. ಏನು ಹೇಳಿದ್ರು ಅವರು? ಅಟ್ ದಿಸ್ ಪಾಯಿಂಟ್ ಡೌಟ್ಫುಲ್ ಅಂತ ಹೇಳಿದ್ರು. ಬಟ್ ಅವರು ಈಸ್ ಅ ಡಿಫ್ರೆಂಟ್ ಪರ್ಸನ್. ಎಲ್ಲಿ ಸಿಕ್ಕಿದ್ರು ಅವರು, ಹೇಗೆ? ನಾವೊಂದು ಪ್ರಾಜೆಕ್ಟ್ ಮಾಡಿದ್ವಿ. ಪ್ರಾಜೆಕ್ಟ್ ಅಂದರೆ ಒಂದು ರಿಯಾಲಿಟಿ ಶೋ, ಫ್ಯಾಮಿಲಿ ಗ್ಯಾಂಗ್ಸ್ಟರ್ಸ್ ಅಂತ ಕಲರ್ಸಲ್ಲಿ. ಇಟ್ ವಾಸ್ ಅ ಹ್ಯೂಜ್ ಹಿಟ್. ಅದರಲ್ಲಿ ನಾನು 2 ಎಪಿಸೋಡ್ಗೆ ಹೋಗಿದ್ದೆ. ಬಟ್ ನನ್ನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಾಗಿ ಚಾನಲ್ ಕಡೆಯಿಂದ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂದಿತ್ತು. ಸೊ ದೇ ಇನ್ವೈಟೆಡ್ ದ್ಯಾಟ್ ಟೀಮ್. ಸೊ ನನಗೆ ಇನ್ವೈಟ್ ಚಾನಲ್ ಕಡೆಯಿಂದ ಬಂದಿತ್ತು. ಸೊ ಅವರು ಬಿಗ್ ಬಾಸ್ ಸಕ್ಸಸ್ ಪಾರ್ಟಿ ಅಂತ ಸಿಂಪಲಾಗಿ ಒಂದು ಗೆಟ್ ಟುಗೆದರ್ ಮಾಡ್ತಾರೆ. ಅಲ್ಲಿ ಐ ಗಾಟ್ ಅ ಚಾನ್ಸ್ ಟು ಮೀಟ್ ಹಿಮ್. ಆ್ಯಂಡ್ ಬಿಗ್ ಬಾಸ್ ಟೈಮಲ್ಲೇ ಅದಿದ್ದು. ಇಟ್ ವಾಸ್ ವಂಡರ್ಫುಲ್. ಅಂದರೆ ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಅಲ್ವಾ, ವೆರಿ ವೆರಿ ಪ್ರೊಫೆಷನಲ್. ಅಂದರೆ ನಿಮಗೆ ಹೇಳೋದಾದರೆ, ನನಗೆ ಒಂದು ಅಂದರೆ ಈ ಹೀರೋ ನೋಡಿ ತುಂಬ ಇಷ್ಟ. ನನಗೆ ಇವರಿಂದ ನಾನು ಆ್ಯಕ್ಟಿಂಗ್ ಕಲ್ತಿದ್ದೀನಿ ಅಂತ ಅನಿಸಿದ್ದಿಲ್ಲ. ಇವರೇ ನನಗೆ ತುಂಬ ರೋಲ್ ಮಾಡಲ್ಲ ಅಂತ ಅನ್ಸೋ ಥರ ಆದರೆ ಫಿಲಿಮ್ ಫೀಲ್ಡಲ್ಲಿ ಯಾರು ಹೇಳ್ತೀರಾ? ನಾನು ಒಬ್ಬೊಬ್ಬರಿಂದ ಒಂದೊಂದು ಕಲಿಬೋದು. ಫಾರ್ ಎಕ್ಸಾಂಪಲ್, ಇವಾಗ ಸುದೀಪ್ ಸರಲ್ಲಿ ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್ ಅದು ಕಲಿಬೋದು. ಯಶ್ ಸರಿಂದ ಅವ್ರದ್ದು ಮೈಂಡ್ ಎಷ್ಟು ಕ್ಲಿಯರ್ ಆಗಿತ್ತು ಗೋಲ್ಸ್ ಮೇಲೆ, ಅದನ್ನು ಕಲಿಬೋದು. ಆ್ಯಂಡ್ ದರ್ಶನ್ ಸರಿಂದ ಅವರು ಎಷ್ಟು ಕಷ್ಟದಿಂದ ಅವರು ಮೇಲೆ ಬಂದರು, ಯಾವ ಪಾಯಿಂಟಲ್ಲೂ ಅವರು ಗಿವ್ ಅಪ್ ಕೊಡಲಿಲ್ಲ, ಅದು ಕಲಿಬೋದು. ರಕ್ಷಿತ್ ಸರ್ ಹತ್ರ ನಾವು, ಅವರು ಅಷ್ಟೇ, ಹಿ ನೆವರ್ ಗೇವ್ ಅಪ್. ಅವ್ರದ್ದು ಎಷ್ಟೊಂದು ಮೂವಿ ಸ್ಟಾರ್ಟಿಂಗಲ್ಲಿ ಅವ್ರದ್ದು ಮತ್ತು ಒಂದು ರಿಷಬ್ ಸರ್ದು ಇಂಟರ್ವ್ಯೂ ಇದೆ ಅಲ್ವಾ, ಫಸ್ಟ್ ಮೂವಿ ತುಂಬ ಫ್ಲಾಪ್ ಆಗಿತ್ತು, ನನ್ನ ಲೈಫೇ ಹೋಯ್ತು ಅನ್ಸ್ತು, ಆ ಸ್ಟೇಜಲ್ಲಿ ಇದ್ರು. ಬಟ್ ಸ್ಟಿಲ್ ಹಿ ಕೇಮ್ ಅಪ್. ರಾಜ್ ಬಿ ಶೆಟ್ಟಿ ಸರಿಂದ ತುಂಬ ಕಲಿಬೋದು. ಈ ಥರ ಇವಾಗಿರೋ ಕರೆಂಟ್ ಆರ್ಟಿಸ್ಟ್ಗಳಿಂದ ಏನಾದರೂ ಒಂದು ಕಲಿತಾ ಇರ್ಬೋದು. ಬಟ್ ಇನ್ ಟರ್ಮ್ಸ್ ಆಫ್ ನೀವು ಯಾವ ಆ್ಯಕ್ಟರ್ನ ತುಂಬ ಅಡ್ಮೈರ್ ಮಾಡ್ತೀರಾ ಅಂದರೆ, ನನಗೆ ಫಸ್ಟ್ ತಲೆಗೆ ಬರೋದೇ ರಾಜ್ಕುಮಾರ್ ಸರ್. ಚಿಕ್ಕ ವಯಸ್ಸಿಂದ ನಿಮ್ಮ ತಾಯಿಯವ್ರಿಗೆ ಇಷ್ಟ ಅಂತ ನಿಮ್ಗೆ ಇಷ್ಟ? ಅಂದರೆ ತಾಯಿಯವ್ರಿಗೆ ಇಷ್ಟ ಅಂತ ಅಷ್ಟೇ ಅಲ್ಲ ಸರ್, ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಲ್ಲ, ಅದು ಮೇ ಬಿ ಒಂದು ಇಂಪ್ರಿಂಟ್ ಆಗಿರ್ಬೋದು. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ನಾವು ಒಂದು ಟ್ರಾನ್ಸಿಷನ್ ಆದಮೇಲೆ ನಮ್ಮ ಜೀವನದಲ್ಲಿ, ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ, ಅಷ್ಟು ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗೋದು, ಅವರೇ ಕ್ಯಾರೆಕ್ಟರ್ ಆಗೋಗೋದು. ತುಂಬ ಜನ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಡೆಫಿನೆಟ್ಲಿ, ಆ ಟೈಮಲ್ಲಿ ತುಂಬ ಜನ ಬಂದರು. ಬಟ್ ಫಾರ್ ಸಮ್ ರೀಸನ್ ನನಗೆ ರಾಜ್ಕುಮಾರ್ ಸರ್ದು ಒಂದೊಂದು ಸಿನಿಮಾಗಳಿದೆ, ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಇವಾಗ ಅವ್ರು ಮಾಡಿದ್ದು ಕವಿರತ್ನ ಕಾಳಿದಾಸ ಆಗಿರ್ಬೋದು, ಅಥವಾ ಆ ವೇರಿಯೇಷನ್ಸ್, ಅವರು ಆ ಕಾಮಿಡಿ, ಇದು ನನಗೆ
ಐ ಅಡ್ಮೈರ್ ತುಂಬ ದಡ್ಡರಿಂದ ತುಂಬ ಬುದ್ಧಿವಂತ ತನಕ ಹೋಗುವಂಥ ಕ್ಯಾರೆಕ್ಟರ್ ಅದು. ಎಷ್ಟು ಡಿಫ್ರೆನ್ಸ್ ನೋಡಿ ಸರ್. ಹೌದು. ಸೊ ಐ ರಿಯಲಿ ಅಡ್ಮೈರ್ ಎಮ್ ಅ ಲಾಟ್ ಸರ್. ಅದು ಬಿಟ್ಟರೆ ಡೈರೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಉಪೇಂದ್ರ ಸರ್. ಬಿಡಿ, ಅವ್ರ ಯಾರು ಟಚ್ ಮಾಡೋಕ್ಕೂ ಆಗಲ್ಲ. ಉಪೇಂದ್ರ ಸರ್ ಎಲ್ಲ ಡೈರೆಕ್ಷನ್ಗಳಿಗೂ ಅವರೇ ಮಾಸ್ಟ್ರು ಅಂತ ಹೇಳ್ತಾರೆ. ಎಲ್ಲ ಇಂಡಸ್ಟ್ರಿಯವರು ಹೇಳ್ತಾರೆ, ಕನ್ನಡ ಅಲ್ಲ. ನಮ್ಮ ಮೂರನೇ ಅಣ್ಣ ಇದಾರಲ್ಲ, ಚಿಕ್ಕ ವಯಸ್ಸಿಂದ ಈಸ್ ಅ ಬಿಗ್ ಫ್ಯಾನ್ ಆಫ್ ಉಪೇಂದ್ರ ಸರ್. ಅವರ ಡೈರೆಕ್ಷನ್ ಅರ್ಥ ಮಾಡ್ಕೊಂಡವ್ರು ಯಾರು? ಆ್ಯಂಡ್ ಆ್ಯಕ್ಚುಲಿ ನನ್ನ ಡೈರೆಕ್ಷನ್ಗೆ ಒಂದು ರೀತಿ ಇಂಟ್ರೆಸ್ಟ್ ಬರೋದಕ್ಕೂ ಒಂದು ರೀತಿ ಉಪೇಂದ್ರ ಸರ್ ಕಾರಣ. ಯಾಕೆ ಅಂದರೆ ನಾನು ಡೈರೆಕ್ಟ್ ಕಾರಣ ಅಂತಿಲ್ಲ, ಉಪೇಂದ್ರ ಸರ್ಗೆ ನಮ್ಮ ಮೂರನೇ ಅಣ್ಣ ಫ್ಯಾನು. ನಮ್ಮ ಮೂರನೇ ಅಣ್ಣ ನನಗೆ ಹೇಳೋರು, ನಿಂಗೆ ಯಾಕೆ ಡೈರೆಕ್ಷನ್ ಟ್ರೈ ಮಾಡಬಾರ್ದು, ನೀನು ಯಾಕೆ ಡೈರೆಕ್ಷನ್ ಟ್ರೈ ಮಾಡಬಾರ್ದು, ನಿನಗೆ ಯಾಕೆ ಅದು ಕಲಿಯೋದಕ್ಕಾಗಲ್ವಾ ಅಂತ ಮೂರನೇ ಅಣ್ಣ ನನ್ನೊಳಗೆ ಅದು ಕಿವಿ ಮಾತು ಆಗ್ತಾ ಇದ್ರೆ ಅದು ನಮ್ಮಲ್ಲಿ ಯಾಕೆ ಆಗಬಾರ್ದು ಅಂತ ನಮಗೆ ಒಂದು ಥಾಟ್ ಬರುತ್ತೆ ಗೊತ್ತಾ. ಸೊ ಐ ವಿಲ್ ಗಿವ್ ದ ಕ್ರೆಡಿಟ್ಸ್ ಟು ಮೈ ಥರ್ಡ್ ಬ್ರದರ್. ಅವ್ರಿಗೆ ಬಂದಿದ್ದು ಉಪೇಂದ್ರ ಸರಿಂದ. ಅವರು ಎ ಮೂವಿನ ಎಷ್ಟು ಸಲ ನೋಡಿದ್ರಂತ ಅವ್ರಿಗೆ ಗೊತ್ತಿಲ್ಲ. ಓಮ್ ಪಿಕ್ಚರ್ನ ಅವ್ರು ಯಾವಾಗಲೂ ಮೆಜೆಸ್ಟಿಕಲ್ಲಿ ಹೋಗಿ ನೋಡೋರು. ಅವ್ರು ಓದಿದ್ದು ಗ್ಯಾಸ್ ಕಾಲೇಜ್, ಗೌರ್ಮೆಂಟ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಕಾಲೇಜ್, ಮೆಜೆಸ್ಟಿಕ್ ಹತ್ರ ಇದೆ ಅಲ್ಲ. ಅವರು ದಿನ ಓಮ್ ಮೂವಿ ನೋಡೋರಂತೆ. ಅಟ್ ಸಮ್ ಪಾಯಿಂಟ್ ಓಮ್ ರಿಲೀಸ್ ಆದಾಗೆಲ್ಲ ಅವ್ರು ನೋಡಿದ್ದಾರೆ. ಸೊ ಅವ್ರಿಗೆ ಅಷ್ಟು ಹುಚ್ಚ ಅಭಿಮಾನಿ ಅವರು. ಅಂದ್ರೆ ಅಲ್ಲ, ನಿಮ್ಮಣ್ಣ ಅವರು ಅಷ್ಟೊಂದು ಬರೀ ಓಮ್ ಪಿಕ್ಚರ್ ನೋಡಿದ್ದಾರೆ ಅಂತ ಹೇಳಿದ್ರೆ, ಇದೇ ಓಮ್ ಸಿನಿಮಾಗೆ ಬರೋದಾದರೆ ನೀವು ಕೂಡ ಇದೇ ಓಮ್ ಸಿನಿಮಾದು ಶಿವರಾಜ್ ಕುಮಾರ್ ಅವ್ರದ್ದು ಎಂಟ್ರಿ ಸೀನು ಓಮ್ನಲ್ಲಿ ಒಂದು ರೀಲ್ಸ್ ಮಾಡಿ ಹಾಕಿದ್ದೀರಾ. ಆ್ಯಕ್ಚುಲಿ ಹೆಂಗ್ ಬಂತು ತಾಟು ಅಂತ ಅಲ್ಲಿ ಅದು ಅಷ್ಟೇ. ಸುಮ್ಮನೆ ಅಲ್ಲೊಂದು ಬಾನ್ ಫೈರ್ ಇತ್ತು, ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ತಿದ್ವಿ. ಆ ಬಾನ್ ಫೈರ್ ಆಗಿರೋದು ಸೀಕ್ವೆನ್ಸ್ಗಲ್ಲ, ಅಲ್ಲೆಷ್ಟು ಚಳಿ ಇತ್ತು ಅಂದರೆ ಎಲ್ಲರೂ ಲೈಟ್ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಹಿಂಗೆ ಕುತ್ಕೊಂಡು ಬಿಸಿ ಕಾಯಿಸಿ ಆಮೇಲೆ ಬಂದು ಶೂಟ್ ಮಾಡೋರು. ಅದು ಮಧ್ಯರಾತ್ರಿ ಶೂಟ್ ಮಾಡ್ತಿರೋದು, 1 AM 2 AM. ಆ ಟೈಮಲ್ಲಿ ಒಬ್ಬರು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಸಿನಿಮಾಟೋಗ್ರಫರ್ ಸರ್ ಅವರ ಅಸಿಸ್ಟೆಂಟ್ ಸ್ಮೋಕ್ ಮಾಡ್ತಿದ್ರು. ನಾನು ಸರ್ 1 ನಿಮಿಷ ಕೊಡಿ ಅಂತ ಅವ್ರ ಪ್ಯಾಕಿಂದ ಒಂದು ತಗೊಂಡು, ಅದು ಒಂದೇ ಟೇಕ್ ಸರ್ ಆಗಿದ್ದು. ಅಂದರೆ ಸುಮ್ಮನೆ ಕುತ್ಕೊಂಡೆ, ಹಿಂಗೆ ತಗೊಂಡೆ. ಅದು ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಸಿಗರೇಟ್ ಇಲ್ಲಿಂದ ಹಿಂಗೆ ಸ್ವಿಚ್ ಆಯಿತು. ಅದು ರಜನಿಕಾಂತ್ ಸರ್ ಮಾಡ್ತಾರೆ. ರಜನಿಕಾಂತ್, ಶಿವರಾಜ್ ಕುಮಾರ್ ಎಲ್ಲ ಅದು ಅಗೇನ್ ಇಟ್ಸ್ ಸ್ಕಿಲ್. ಅದು ಇದರಿಂದ ಒಂದು ಆ್ಯಂಗಲಲ್ಲಿ ಇಟ್ಟರೆ ಅದು ಸಿಗರೇಟ್ ಇಲ್ಲಿಂದ ಹಿಂಗೆ ಬರುತ್ತೆ. ಸೊ ಹಿಂಗೆ ತಗೊಂಡು ಹಿಂಗೆ ಹಚ್ಕೊಂಡು ಅದು ಶಾರ್ಟ್ ಕೂಡ ನನಗೆ ಬೇಕಾಗಿದ್ದ ಶಾರ್ಟ್ ಸಿಗಲಿಲ್ಲ. ಬಟ್ ಅದಾದ್ಮೇಲೆ ಇನ್ನೊಂದ್ಸಲ ನಮಗೆ ಆ ಬಾನ್ ಫೈರ್ ಖಾಲಿ ಹೋಗ್ತಿತ್ತು, ಮತ್ತೆ ಬೆಂಕಿ ಹಾಕ್ಬೇಕಿತ್ತು, ಮತ್ತೆ ಅಲ್ಲಿ ಸೀಕ್ವೆನ್ಸ್ ಮುಗ್ದಿತ್ತು, ಹೋಗ್ತಾ ಇದ್ರು. ಸೊ ಅರ್ಜೆಂಟಲ್ಲಿ ಅದೊಂದೇ ಶಾರ್ಟ್ ಸಿಕ್ಕಿದ್ದು, ಅದನ್ನೇ ಎಡಿಟ್ ಮಾಡಿ ನಾನೇ ಹಾಕಿದ್ದು. ಅದಕ್ಕೆ ನಾನು ಅದು ಗಮನಿಸಿದೆ. ಬಟ್ ಶಿವರಾಜ್ ಕುಮಾರ್ ತರಾನೇ ಎಂಟ್ರಿ ಟ್ರೈ ಮಾಡಿದಾರಲ್ಲ ಇವರು, ನೋಡಕ್ಕೆ ಸಾಫ್ಟು, ಮತ್ತೆ ರಾಗಲ್ಲಕ್ಕೂ ಟ್ರೈ ಮಾಡಿದ್ದಾರೆ ಅಂತ. ನಂದು ತೆಲುಗುವಲ್ಲಿ ಕ್ಯಾರೆಕ್ಟರ್ ನಂದು ರೌಡಿ ಕ್ಯಾರೆಕ್ಟರ್ ಸರ್. ಐ ಆಮ್ ಅ ರೌಡಿ ದೇರ್. ನನಗೆ ಫಸ್ಟ್ ಆಫ್ ಆಲ್ ಅವ್ರು ಹೇಗೆ ಸೆಲೆಕ್ಟ್ ಮಾಡಿದ್ರು ಅಂತ ನನಗೆ ಫಸ್ಟ್ ಶಾಕ್ ಆಯಿತು. ಬಟ್ ದೆನ್ ನಾನು ಸ್ಕ್ರೀನ್ ಮೇಲೆ ನೋಡಾದ್ಮೇಲೆ ಹೌದಲ್ಲ, ಮ್ಯಾಚ್ ಆಗುತ್ತೆ, ಯಾಕಾಗಲ್ಲ. ಐ ಕ್ಯಾನ್ ಪ್ಲೇ ಅಟ್ ಸಮ್ ಪಾಯಿಂಟ್. ನನಗೆ ಹೇಗೆ ಅನಿಸುತ್ತೆ ಅಂದರೆ, ಇದೊಂದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಐ ಥಿಂಕ್ ಐ ಕ್ಯಾನ್ ಪ್ಲೇ ಎನಿ ಕ್ಯಾರೆಕ್ಟರ್. ಯಾವ ಕ್ಯಾರೆಕ್ಟರ್ ಕೊಡಲಿ ನನ್ನ ಪ್ಲೇ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನಿಮ್ಮಲ್ಲಿ ಇದೆ. ಹೌದಾದ್ರೂ ಓಕೆ, ನನಗಿದೆ ಅಂತ ಏನು ಸ್ಟಿಕ್ ಆನ್ ಆಗ. ಅದು ವಿಲ್ಲನ್ ಕ್ಯಾರೆಕ್ಟರ್ ಕೊಟ್ಟರೆ ಅಂತೂ ನಿಮ್ಗೆ ಅನ್ಸಲ್ಲ, ಬಟ್ ಚೆನ್ನಾಗಿ ಮಾಡ್ತೀನಿ. ಹಂಗೆ ಹೀರೋಗಿಂತ ವಿಲನ್ ಇವಾಗ ಸೈಕೋ ಕಿಲ್ಲರ್. ಎಲ್ಲ ಕಡೆ ಇನ್ನೋಸೆಂಟ್ ಆಗಿರ್ತಾನೆ, ಬಟ್ ಅವನಿಗೆ ಬೇರೆನೇ ಪ್ರಪಂಚ ಇರುತ್ತೆ, ಅವನ ತಲೆಯಲ್ಲಿ ಬೇರೆನೇ ನಡೀತಾ ಇರುತ್ತೆ, ಆ ಥರ ರೋಲ್ಸು. ಅಥವಾ ಪೊಲೀಸ್, ಬಟ್ ಹೀಲ್ ಬಿ ದ ಕಿಲ್ಲರ್ ಹಿಮ್ಸೆಲ್ಫ್, ಆ ಥರ ರೋಲ್ಸ್. ಕೆಲವೊಂದು ಈ ಥರದ ಪಾತ್ರಗಳು ತುಂಬ ಹಳೆ ಫಿಲ್ಮ್ಗಳಲ್ಲಿ ಶಶಿಕುಮಾರ್ ಅವರು, ದೇವರಾಜ್ ಸರ್ ಮಾಡಿದ್ದಾರೆ. ನೀವು ನೋಡಿ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ದೇವರಾಜ್ ಅವರು ಮಾಡಿದ್ದಾರೆ, ಶಶಿಕುಮಾರ್ ಅವರು ಕೂಡ ಮಾಡಿದ್ದಾರೆ. ಒಂದು ಕ್ಯಾರೆಕ್ಟರ್ ಸಖತ್ತಾಗಿ, ಅದು ಒಂಥರ ಆ ಕ್ಯಾರೆಕ್ಟರೇ ಬೇರೆ. ಆ ಥರದ ಕ್ಯಾರೆಕ್ಟರ್ಗಳು ನೀವು ನೋಡಿದರೆ ನಾನು ಮಾಡಬೇಕಿತ್ತು ಏನಾದರೂ. ದೇವರಾಜ್ ಸರ್ದು ಆ ಥರ ಯಾವುದೋ ಒಂದು ಮೂವಿ ನೋಡಿದ್ದೀನಿ, ಸಡನ್ನಾಗಿ ನೆನಪಾಗ್ತಿಲ್ಲ, ಬಟ್ ದೇವರಾಜ್ ಸರ್ನ ಆ ಶೇಡಲ್ಲಿ ನೋಡಿದ್ದೀನಿ. ದೇವರಾಜ್ ಸರ್ ಯುದ್ಧಕಾಂಡ ಫಿಲ್ಮಲ್ಲಿ ಒಂದು ವಿಲನ್ ರೋಲ್ ಮಾಡಿದ್ದಾರೆ, ಅದು ಕೂಡ ತುಂಬ ಆ ಥರ ನಂಗೆ ಮಾಡಕ್ಕೆ ಸಿಕ್ಕಾಪಟ್ಟೆ. ಅದರಲ್ಲಿರೋ ಡೈಲಾಗ್ಗಳು ಆ ಥರದ ಕ್ಯಾರೆಕ್ಟರ್ ಬೇಕಾ ನಿಮಗೆ? ಚೆನ್ನಾಗಿರುತ್ತೆ ಸರ್. ನೀವು ಹೇಳಿದ್ಮೇಲೆ ನಂಗೆ ಇವಾಗ ಅದು ಒಂಥರ ಆ್ಯಡ್ ಆಗ್ತದೆ, ಮ್ಯಾಚ್ ಆಗುತ್ತೆ. ಅಂದರೆ ನಾನು ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇವಾಗ ಸಾಫ್ಟ್ ಆಗಿದ್ದೀನಿ, ವಾಯ್ಸ್ ಸಾಫ್ಟ್ ಆಗಿದೆ ಅನಿಸುತ್ತೆ, ಇವ್ನು ಮಾಡ್ತಾನೆ ಇಲ್ವಾ ಅಂತ, ಬಟ್ ಮಾಡ್ತೀನಿ.
ಯಾಕಂದರೆ ಈಗ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಹಿಂದೆ ಹೀರೋ ಆಗಿದ್ದರು ತುಂಬ ಸಾಫ್ಟ್ ಕಾರ್ನರ್ ಇದ್ದರು ಅಂತ ಹೀರೋಗಳೆಲ್ಲ ಈಗ ರಗಡ್ ಲುಕ್ ಆಗಿ ವಿಲನ್ಗಳಾಗಿ ಬರ್ತಿದ್ದಾರೆ. ಅದು ಕೂಡ ಈಗ ಒಂದು ಟ್ರೆಂಡು. ಅದು ತೆಲುಗಲ್ಲೂ ನಾವು ನೋಡಿದ್ದೀವಿ, ಕನ್ನಡದಲ್ಲೂ ನೋಡಿದ್ದೀವಿ. ಅದು ಗೊತ್ತಿಲ್ಲ. ಹಾಂ, ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್ಲಿ ತೆಲುಗಲ್ಲಿ ಜಗಪತಿ ಬಾಬು ಸರ್, ಅವ್ರು ಎಷ್ಟು ಸಾಫ್ಟು. ಅವ್ರ ಹಳೆ ಫಿಲಿಮ್ ನೋಡಿದ್ರೆ ತುಂಬ ಇನ್ನೋಸೆಂಟ್ ಅವ್ರ ಫೇಸು. ಬಟ್ ಈಗ ನೋಡಿದ್ರೆ ಈಗ ಅವ್ರು ನಾವು ವಿಲನ್ ಬಿಟ್ಟರೆ ನಾವು ಬೇರೆ ರೋಲ್ಸ್ ನೋಡೋಕ್ಕಾಗ್ತಿಲ್ಲ, ಊಹೆ ಮಾಡ್ಕೊಳಕ್ಕಾಗಲ್ಲ ಹಿಂದೆ ಇದ್ರ ಅಂತ. ಯಾಕಂದ್ರೆ ನೀವು ತೆಲುಗು ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ನೀವು ತೆಲುಗಲ್ಲೂ ಹೋಗಿ ಬಂದಿರೋದ್ರಿಂದ ನಿಮಗೆ ಇವಾಗ ಐಡಿಯಾ ಇರುತ್ತೆ ಅಂತ. ಆ್ಯಕ್ಚುಲಿ ನಾವು ಹೇಳಬೇಕಾಗಿರೋ ಏನಂದರೆ ವ್ಯೂವರ್ಸು ಕೂಡ ಕನ್ನಡ ಸಿನಿಮಾ ಮಾತ್ರ ನೋಡ್ತಾ ಇಲ್ಲ ಇವಾಗ. ಹೌದು, ಎಲ್ಲ ಭಾಷೆಯಲ್ಲೂ ನೋಡ್ತಿದ್ದಾರೆ. ಆ ಲೈನ್ ಇತ್ತಲ್ವ ನಮಗೆ ಕನ್ನಡ ಸಿನಿಮಾ ಅಥವಾ ತೆಲುಗು ಸಿನಿಮಾ ಅಥವಾ ತಮಿಳ್, ಮಲಯಾಳಂ, ಹಿಂದಿ ಇದೆಲ್ಲದಕ್ಕೂ ನಮ್ಗೇನು ಲೈನ್ ಇತ್ತು, ಇವಾಗ ಅದು ಬರ್ತಾ ಬಾರ್ಡ್ರಲ್ಲೇ ಈಗ ಇಲ್ಲ. ಅದು ಇವಾಗ ಲಿಮಿಟೇಷನ್ ಇತ್ತು. ಕನ್ನಡದವರು ಕನ್ನಡದಲ್ಲೇ, ತೆಲುಗವರು ತೆಲುಗಲ್ಲೇ ಅನ್ನೋದು. ಈ ಥರ ತುಂಬ ಜನ ಮಹಾನ್ ವ್ಯಕ್ತಿಗಳು, ವಿಷ್ಣುವರ್ಧನ್ ಸರ್ ಅವರು, ಶಂಕರ್ ನಾಗ್ ಸರ್ ಅವರು, ಇದನ್ನೆಲ್ಲ ಮುಂಚೆ ರವಿಚಂದ್ರನ್ ಅವರು, ಹೌದು, ಅವರು ಎಷ್ಟೊಂದು ಇದರಲ್ಲಿ ಫಾರ್ ಎಕ್ಸಾಂಪಲ್ ವಿಷ್ಣುವರ್ಧನ್ ಸರ್ನ ತಮಿಳ್ ಇಂಡಸ್ಟ್ರಿಯಲ್ಲೂ ತುಂಬ ಕೇಳ್ಕೊಂಡಿದ್ದಾರೆ. ನೀವು ಎಷ್ಟೊಂದು ಇಂಟರ್ವ್ಯೂಸ್ ಅಲ್ಲಿ ನೋಡ್ಬೋದು. ಹೌದು, ಅಲ್ಲ ತಮಿಳು ಅವ್ರು ಕೇಳ್ಕೊಂಡಿರೋದಲ್ಲ, ರಜನಿಕಾಂತ್ ಅವರೇ ಬಂದು ನಮ್ಮ ಕನ್ನಡದಲ್ಲಿ ಮಾಡಿದಾರಲ್ಲ ವಿಷ್ಣುವರ್ಧನ್ ಅವ್ರ ಜೊತೆ. ಎಕ್ಸಾಕ್ಟ್ಲಿ, ರಜನಿಕಾಂತ್ ಅವ್ರು ಬಂದಿದ್ದಾರೆ, ಚಿರಂಜೀವಿ ಅವ್ರು ಬಂದಿದ್ದಾರೆ, ಅಕ್ಷಯ್ ಕುಮಾರ್ ಅವ್ರು ಬಂದು ವಿಷ್ಣುವರ್ಧನ್ ಜೊತೆ ಮಾಡಿದ್ದಾರೆ. ಆಗ್ಲಿಂದಲೇ ಆ ಒಂದೇನು ಇರಲಿಲ್ಲ. ಬಟ್ ನಮ್ಮ ಜನಗಳು ಏನೋ ಅದೊಂದು ಮೈಂಡ್ ಸೆಟ್ ಇದೆ. ಬಟ್ ಇವಾಗ ಅದೇನು ಇಲ್ಲ. ಎಲ್ಲರೂ ಎಲ್ಲ ಒಂದು ಭಾಷೆ ಸಿನಿಮಾ ನೋಡ್ತಾರೆ. ಎಲ್ಲ ಭಾಷೆಯ ಒಂದು ಸೀರಿಯಲ್ಗಳು ಕೂಡ ಈಗ ಡಬ್ ಆಗ್ತಿದೆ. ನಮ್ಮ ಕನ್ನಡಕ್ಕೂ ಆಗುತ್ತೆ, ಕನ್ನಡ ತೆಲುಗು ಆಗುತ್ತೆ. ಇದು 80s 90s ಅಲ್ಲೇ ಇನ್ನ ಹಳಬ್ರಿಂದಾನು ಅಟೆಂಪ್ಟ್ ನಡೀತಾ ಬಂದಿದೆ. ಅಟೆಂಪ್ಟ್ ಅಂದ್ರೆ ಎಲ್ಲ ಇದೊಂದು ಇಂಡಿಯಾ ಸಿನಿಮಾ, ಇಟ್ಸ್ ಅನ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ. ಹೌದು, ಯಾಕೆ ನೀವು ಹಿಂದಿ ಅಂತ ಬಾಕ್ಸ್ ಹಾಕೊಂಡು ಚೌಕಟ್ಟಲ್ಲಿ ನೋಡೋದು ಬೇಡ, ತುಂಬಾ ದೊಡ್ಡದಾಗಿ ಯೋಚನೆ ಮಾಡಿ. ದೊಡ್ಡ ಮಹಾನ್ ವ್ಯಕ್ತಿಗಳು ಹೇಳಿದ್ದಾರೆ. ಹೌದು, ಬಟ್ ನಾವು ಆ ಮೂಮೆಂಟಲ್ಲಿ ಆಗಿಲ್ಲ. ಬಟ್ ಥ್ಯಾಂಕ್ಸ್ ಟು ಇವಾಗ ತುಂಬ ಒಳ್ಳೊಳ್ಳೆ ಸಿನಿಮಾಗಳು, ಬಾಹುಬಲಿ, KGF, ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಆ ಬಾರ್ಡರ್ನ ಅಳಿಸ್ತಾ ಹೋಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.